ಆಗೈತೆ ಜಿಲ್ಲೆಯಲ್ಲಿ ಇದ್ದಾಗ ಡಿಸಿಯವರಿದ್ದಾಗ 35 ಜನ ಮಾಡಿದ್ದಾರೆ. ಅದು ಬಿಟ್ಟು ನಾವು ಬೇಕಾದ್ರೆ ಎಲ್ಲರೂ ಫಾಲೋ ಮಾಡಿ, ಎಲ್ಲರೂ ಫಾಲೋ ಮಾಡಿ. ಹಲೋ, ಎಲ್ಲಿದ್ದೀರಿ? ನಾಲ್ಕು ಆಫೀಸ್ ಮುಂದೆ ಇದ್ದೀವಿ ನಾವು. ನಮ್ಮ ಮಾಜಿ ಸೈನಿಕರಿದ್ದಾರೆ, ಅವ್ರ ಜೊತೆಲಿದ್ದೀವಿ. ನೀವು ಬರ್ತೀರಿ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಹೌದು, ಇವರು ಕೇಬಿನ್ ಕೊಡಲ್ವ? ಏಕಾದಶಿ ಸಮಿತಿಗೆ ಯಾವುದು ದಾವಣಗೆರೆಯಲ್ಲಿ ತೆಲಂಗಾಣ ದೇವಸ್ಥಾನಕ್ಕೆ ಅಧ್ಯಕ್ಷತೆ ಮಾಡಿದರೆ ಹಿಂದೆ ನಾವು ಶಿಡ್ಲಘಟ್ಟದಲ್ಲಿ ಅವರು ಮಂಜುನಾಥ್ ಅನ್ನೋರಿಗೆ 5 ಎಕರೆ ಜಮೀನು ಕೊಟ್ಟರೆ ನಾವೇ ಒಂದೇ ದಿವಸದಲ್ಲಿ ಆರ್ಟಿಸಿ ಮಾಡ್ಕೊಂಡ್ವಿ. ಇದು 300-400 ಪ್ರತಿ ಊರುಗಳಲ್ಲೂ ಜಮೀನುಗಳೈತೆ, ಎಲ್ಲ ಜಮೀನುಗಳೈತೆ ಅಂತ ನನ್ನ ಹತ್ರ ಪಟ್ಟಿ ಐತೆ ತಾಲೂಕನ್ನು. ಈ ದೇಶಕ್ಕೆ ನಮಗೆಲ್ಲ ಏನು ಕಾವಲಿದ್ದು ಕಾಲುಗಳು ಕಲ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಆದರೆ ಅವ್ರು ಉಪವಾಸ ಕುತ್ಕೊಂಡಿದ್ದ ಅವ್ರು ಸತ್ತೋದ ಮೇಲೆ ಏನಾದ್ರು ಮಾಡ್ತೀವ? ಈ ಮನೆ ತಗೊಳ್ಳೋದೇನಿಲ್ಲ ಸುದರ್ಶನ್ ಅವರೇ. ಸರ್ಕಾರಿ ಜಮೀನು ಏನಿದೆ 1960 ಆಕ್ಟ್ ಪ್ರಕಾರ ಅವ್ರಿಗೆ 10% ಏನು ರಿಸರ್ವ್ ಇದೆ. ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ನಮಗೋಸ್ಕರ ಇಲ್ಲ, ನಮ್ಮ ಸೇಫ್ಟಿಯನ್ನು ನಾವು ಇವತ್ತಿದ್ದಿರೋದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು. ಅವ್ರಿಗೆ 2 ಎಕರೆ ಜಮೀನು ಕೊಡೋಕ್ಕಾಗಿಲ್ಲ ಅಂದರೆ ಇನ್ನೇನು ಸಮಾಚಾರ? ಹಾಂ, ಎಷ್ಟು ಏಜ್ ನಿಮಗೆ? 33. ಇನ್ನೂ ಅರ್ಥ ಆಯ್ತಾ? ನಿಮಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಇಂಥವ್ರು ಮಾಜಿ ಸೈನಿಕರು ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನೆನ್ನೆ ಅನ್ಕಾನ್ಷಿಯಸ್ ಆಗಿ ಹಾಸ್ಪಿಟ್ಲ್ಗೆ ಹೋದವ್ರೆ. ಅವ್ರು ಜಮೀನು ಕೊಟ್ಬಿಡ್ರಿ ಸಾಕು, ನೀವು ಇನ್ನೇನು ಕೊಟ್ಬೇಡಿ ನೀವು. ಹೌದ್ರಿ, ಜಮೀನುಗಳು ಇರ್ತಕ್ಕಂಥ 100 ಇದೆಯಲ್ಲ, ನಾವೇ ಕರ್ಕೊಂಡೋಗಿ ನೋಡ್ತೀರಿ ಮೊನ್ನೆ. ಹೌದು, ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಜೊತೆಲಿ ಇದು ಮಾಡ್ಕೊಂಡು ಕೊಡಿ. ಅದು ಅರ್ಥ ಆಯ್ತು, ಮಾನವೀಯತೆನೇ ಇರಬೇಕಲ್ವಾ? ಅವ್ರೇನಾರು ತೀರೋದ್ಮೇಲೆ ಏನಾರು ಕಾಂಪನ್ಸೇಷನ್ ಕೊಡ್ತೀರಾ? ಅವಾಗ ಕಳ್ಳಾಯಕರಾಗಿ ಬರ್ತೀರಿ ಅಷ್ಟೇ ನೀವು, ದೇವರಣೆ. ಮತ್ತೆ ಏನು ಅವ್ರು ಯಾರೋ ಸರ್ವೇರ್ಗಳು 10 ಲಕ್ಷ ಲಂಚ ಕೇಳಿದರೆ ಅವ್ರು ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿದುಕೊಟ್ರೆ ಅದನ್ನೇ ದ್ವೇಷ ತರಿಸ್ಕೊಂಡು ಇವತ್ತು ಅವ್ರಿಗೆ ಜಮೀನುಗಳು ಕೊಟ್ಟಿಲ್ಲ. ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದರೆ ಇನ್ನು ನಾರ್ಮಲ್ ನಮ್ಮಂಥವ್ರಿಗೆಲ್ಲ ಏನಮ್ಮ ಸಾಮಾನ್ಯ ಪ್ರಜೆಗಳು. ನಾನು ವಿಷಯ ಹೇಳ್ತೀನಿ ಕೇಳಿ. ತಹಸೀಲ್ದಾರರು ಶಿಡ್ಲಘಟ್ಟದಲ್ಲಿ ಇದ್ದರು, ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟಾಗಿ RTC ಮಾಡಿಕೊಟ್ರು. ಅದು ತಹಸೀಲ್ದಾರ್ ಅಂದರೆ ಡ್ಯೂಟಿ. ಅರ್ಥ ಆಯ್ತಾ? ನಿಮ್ಮ ಕೈನಲ್ಲಿ ಇರ್ತಕ್ಕಂಥ ಪವರನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಒಳ್ಳೇದಕ್ಕೆ ಬಳಸ್ಕೊಂಡು ಇವ್ರಿಗೆ ಅದೇನಿದೆ ಜಮೀನು ಅದು ಇದು ಮಾಡ್ಕೊಳ್ಳಿ. ದಿನೇ ದಿನೇ ಅವ್ರು ಏನಾದರೂ ಉಪವಾಸ ಇದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನಾಗ್ತೀರಿ ಹೇಳ್ರಿ ನೀವು DC ಅವ್ರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ. ನಾವು ಇವತ್ತು ನಾಳೆ ನೋಡ್ತೀರಿ, ಅದಾದ್ಮೇಲೆ ನಾವು ಎಲ್ಲರೂ ಬಂದಿಲ್ಲ ಕುತ್ಕೊತೀವಿ. ನಾವು ಉಪವಾಸ ಅಲ್ಲಪ್ಪ, ಊಟನೇ ನೀನೇ ಕೊಡ್ಬೇಕು. ನಾವು ಉಪವಾಸ ಕುತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಆಗುತ್ತೆ.
ಮಾತಾಡಿ ಅರ್ಜೆಂಟಾಗಿ ಅವ್ರಿಗೆ ಜಮೀನು ಕೊಡೋದು ವ್ಯವಸ್ಥೆ ಮಾಡಿ. ನಾನು ಸುಮ್ಮನೆ ಇದು ಬೇರೆ ಬೇರೆ ರೀತಿ ಅರ್ಥ ಆಯ್ತಾ? ರಾತ್ರಿ ಇವ್ರು ಇಲ್ಲಿದ್ರೆ ಲೈಟ್ ಆಫ್ ಮಾಡಿಸ್ತೀರಂತ ಹೆಂಗ್ರಿ? ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಅದನ್ನು ಧಮಕಿ ಹಾಕ್ತಾರೆ. ಈಗ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ನೀವು ತಾಲೂಕು ದಂಡಾಧಿಕಾರಿಗಳಲ್ವಾ, ನೀವು ಅವ್ರಿಗೆ ಹೇಳಬೇಕು, ನೋಡಪ್ಪ ಅವ್ರು ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಈಗ ಅವ್ರು ದಿನ ನಿಮ್ಮ ಆಫೀಸ್ ಮುಂದೆ ಕೂತಿದ್ದಾರಲ್ಲ ಸುದರ್ಶನ್ ಅವ್ರು, ಒಂದು ವಾರದಿಂದ ನೀವು ದಿನ ನೋಡ್ತಾ ಇದ್ದೀರಲ್ಲ. ನಮ್ಮ ಮನೆಗೆ ಯಾರಾದರೂ ಈ ಥರ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಥರ ಕೂತ್ಕೊಂಡಿದ್ರೆ ಏನು ಮಾಡೋದು ಹೇಳಿ? ಕಾನೂನಲ್ಲಿ 100% ಅವಕಾಶ ಇದೆಯಲ್ಲ, ಬೇಕಾದಷ್ಟು ಅದೇ ಐತಲ್ರಿ ಸರ್ಕಾರಿ ಜಮೀನುಗಳು. ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋರು ಪತ್ತೋಗಿರೋರೆಲ್ಲ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಕುಳುಗ್ ಮಾಡ್ತಾವ್ರೆ. ಇವ್ರಿಗೆ 2 ಎಕರೆ ಮಾಡ್ಕೊಡಕ್ಕೆ ಹೇಳ್ರಿ. ನೋಡಿ ಮಾತಾಡಿ, ಅದು ಅರ್ಜೆಂಟಾಗಿ ಅದನ್ನು ಕ್ಲಿಯರ್ ಮಾಡಿ. ಇಲ್ಲ ಸುಮ್ಮನೆ ಇದ್ದು ಇಡೀ ತಾಲೂಕವರೆಲ್ಲ ಬಂದು ಕುತ್ಕೋಬೇಕಾಗ್ತದೆ.